ಈ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಂತಹ ವಿಮಾನ ನಿನ್ನೆ ದುರಂತ ಅಂತ್ಯ ಕಂಡಿದೆ. 265 ಜನ ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ ಗಾಯಾಳುಗಳ ಆರೋಗ್ಯ ವಿಚಾರಿಸುವ ಸಲುವಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು, ಧೈರ್ಯ ಹೇಳಿದ್ರು. ಜೊತೆಗೆ ಸ್ಥಳದಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಧಿಕಾರಿಗಳಿಂದ ಸ್ಥಳದಲ್ಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದಕ್ಕೂ ಮುನ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು, ಗಾಯಾಳುಗಳನ್ನ ವಿಚಾರಿಸಿದ್ರು, ಧೈರ್ಯ ಹೇಳಿದ್ರು. ಅದಾದ ಬಳಿಕ ನೇರವಾಗಿ ದುರಂತ ಆಗಿರುವ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುಜರಾತ್ ಸಿಎಂ ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ಪ್ರತಿ ಕ್ಷಣದ ಮಾಹಿತಿಯನ್ನ ಅಧಿಕಾರಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಕೇಸ್, ದುರಂತ ಆಗಿರುವ ಸ್ಥಳದಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳದಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಎಷ್ಟೊತ್ತಿಗಾಯ್ತು, ಹೇಗಾಯ್ತು, ಏನೇನಾಯ್ತು, ಏನ್ ಕಾರಣ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದುರಂತ ಆಗಿರುವ ಸ್ಥಳದಲ್ಲೇ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅದಕ್ಕೂ ಮುನ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಕಾರಣ ಅನೇಕ ಜನ ಗಾಯಾಳುಗಳ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಅವರ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ಹೇಳಿ ನೇರವಾಗಿ ಅಲ್ಲಿಂದ ದುರಂತ ಆಗಿರುವ ಸ್ಥಳದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ನಿನ್ನೆ 1 ಗಂಟೆ 36 ನಿಮಿಷಕ್ಕೆ ಸಂಭವಿಸಿರುವಂತಹ ದುರಂತ ಅಹಮದಾಬಾದ್ನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿ ಕೆಲ ಕ್ಷಣಗಳಲ್ಲಿ, ಕೆಲ ಕ್ಷಣ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಈ ವಿಮಾನ ದುರಂತ ಸಂಭವಿಸಿತ್ತು. ಜಸ್ಟ್ 5 ನಿಮಿಷದಲ್ಲಿ 600 ಅಡಿ ಎತ್ತರಕ್ಕೂ ಕೂಡ ಹೋಗಿರಲಿಲ್ಲ ವಿಮಾನ, ಅಷ್ಟೊತ್ತಿಗೆ ಪತನ ಆಗಿ ಹೋಗಿತ್ತು. ನೋಡಿ, ಇದು ಪ್ರಧಾನಿ ನರೇಂದ್ರ ಮೋದಿಯವರು ಈ ದುರಂತ ಆಗಿರುವ ಸ್ಥಳದಲ್ಲೇ ಇರುವ ದೃಶ್ಯ, ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸಂಪೂರ್ಣ ವಿವರಣೆ ನೀಡುತ್ತಿದ್ದಾರೆ ಅಧಿಕಾರಿಗಳು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಬಿಕೆ ಹಾಸ್ಟೆಲ್, ಆ ಬಿಕೆ ಹಾಸ್ಟೆಲ್ ಮೇಲೆಯೇ ನಿನ್ನೆ ವಿಮಾನ ಪತನ ಆಗಿರೋದು. ಆದ್ರೆ ಅವಶೇಷ, ವಿಮಾನದ ಅವಶೇಷ, ಘಟನೆ ಆಗಿರುವ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ, ದಟ್ಟ ಹೊಗೆ, ದಟ್ಟ ಬೆಂಕಿ ಆವರಿಸಿಕೊಂಡಿರುವಂತಹ ಪರಿಣಾಮ ಇಡೀ ಬಿಲ್ಡಿಂಗ್ ಸಂಪೂರ್ಣ ಸುಟ್ಟು ಕರಕಲಾಗಿರೋದು. ಅಲ್ಲೇ ವಿಮಾನದ ಅವಶೇಷ ಬಿದ್ದಿರುವಂತಹ ದೃಶ್ಯ, ಆ ದೃಶ್ಯಗಳನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅವಲೋಕನ ಮಾಡ್ತಿದ್ದಾರೆ. ಸುತ್ತುವರೆದು ಎಲ್ಲ ಕಡೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾ ಪರಿಸ್ಥಿತಿಯ ಅವಲೋಕನ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ದೃಶ್ಯಗಳನ್ನ ನೀವಾಗ ಗಮನಿಸ್ತಾ ಇರೋದು. ಇಲ್ಲಿಗೆ ಈಗ ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಜೊತೆಗೆ 265 ಮೃತದೇಹಗಳನ್ನು ಕೂಡ ಅಲ್ಲಿಂದ ರವಾನೆ ಮಾಡಲಾಗಿದೆ. ಹಲವು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ನಿನ್ನೆ ರಾತ್ರಿ ಇಡೀ ಕೂಡ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡೋದು, ಇಡೀ ರಾತ್ರಿ ಕೂಡ ರಕ್ಷಣಾ ಕಾರ್ಯಾಚರಣೆ ಸ್ಥಳದಲ್ಲಿ ಆಗಿತ್ತು. ಈ ದುರಂತ ಆದ ಬಳಿಕ ಅದೇ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಇದು 3 ದೃಶ್ಯಗಳು. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಹೊರಟಂತಹ ವಿಮಾನ 5 ನಿಮಿಷದಲ್ಲಿ 600 ಅಡಿ ಎತ್ತರಕ್ಕೂ ಹೋಗಿರಲಿಲ್ಲ, ಅಷ್ಟೊತ್ತಿಗೆ ಕೆಳಗಡೆ ಬಿದ್ದು ಪತನ ಆಗಿರೋದು. ಎಲ್ಲಿ ಪತನ ಆಯಿತು? ಬಿಕೆ ಹಾಸ್ಟೆಲ್, ಬಿಕೆ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತ ಒಂದು ಹಾಸ್ಟೆಲ್. ಅದೇ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರುವಂತಹ ದೃಶ್ಯ. ಆ ಪತನ ಆದಂತಹ ಸಂದರ್ಭದಲ್ಲೇ ಮೋಸ್ಟ್ಲಿ ಏನಾಯ್ತು ಅನ್ನುವಂತಹ ಒಂದು ಕ್ಷಣದ ಆತಂಕ. ಕಾರಣ ಅಷ್ಟು ದಟ್ಟ ಹೊಗೆ, ಬೆಂಕಿ ಆವರಿಸಿಕೊಂಡಿರುವಂತಹ ದೃಶ್ಯ. ಅಷ್ಟೊತ್ತಿಗೆ 241 ಜನ ಮೃತಪಟ್ಟಿದ್ರು. ಅದೇ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ವೇಳೆಗೆ 1 ಗಂಟೆ 36 ನಿಮಿಷಕ್ಕೆ ಎಕ್ಸಾಕ್ಟ್ಲಿ ಎಷ್ಟೋ ಜನ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥ ಸಂದರ್ಭ ವಿದ್ಯಾರ್ಥಿಗಳು, ಅದೇ ವಿದ್ಯಾರ್ಥಿಗಳು ಕೂಡ ಈ ದುರಂತದಲ್ಲಿ ಕೆಲವರು ಮೃತಪಟ್ಟರು, ಇನ್ನೂ ಕೆಲವರು ಗಂಭೀರವಾಗಿ ಗಾಯಗೊಂಡರು. ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆಗ ಸಂಭವಿಸಿದಂಥ ಸಂದರ್ಭದಲ್ಲೇ ದುರಂತದ ಕ್ಷಣಗಳು ಹೇಗಿತ್ತು, ಹೇಗೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು, ಬೆಂಕಿಯ ಜ್ವಾಲೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀರಿ. ಅದಾದ ಬಳಿಕ ಇವತ್ತು ಈಗ ಈ ಕ್ಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುರಂತ ಆಗಿರುವ ಸ್ಥಳದಲ್ಲೇ ಇರುವ ದೃಶ್ಯ. ಈಗಲೂ ಕೂಡ ವಿಮಾನದ ಅವಶೇಷ, ಜೊತೆಗೆ ಬಿಲ್ಡಿಂಗ್ನ ಅವಶೇಷ, ದಟ್ಟ ಹೊಗೆ ಆವರಿಸಿಕೊಂಡಿರುವಂತಹ ಪರಿಣಾಮ ಎಲ್ಲ ಕಡೆ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯ. ಆ ಪರಿಸ್ಥಿತಿಯ ಅವಲೋಕನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಮಾನದ ಅವಶೇಷ, ಆ ವಿಮಾನ
ಛಿದ್ರ ಛಿದ್ರವಾಗಿ ಬಿದ್ದಿರೋದು. ದಿಕ್ಕಿಗೆ ಒಂದೊಂದು ಕಡೆ ವಿಮಾನದ ಅವಶೇಷಗಳು ಬಿದ್ದಿರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರೋದು. ಸೊ ಆ ಪರಿಸ್ಥಿತಿಯ ಅವಲೋಕನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಧಿಕಾರಿಗಳು, ಜೊತೆಗೆ ಗುಜರಾತ್ನ ಸಿಎಂ ಅವರಿಗೆ ಸಂಪೂರ್ಣ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ರಿ.